ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಬ್ಬಬ್ಬಬ್ಬಾ, ಅಷ್ಟೊಂದು ಇಂಟ್ರೆಸ್ಟ್ ಯಾಕೆ ಅಲ್ವಾ ಅದ್ಕೆ? ಚೋಟು, ನಿನಗ್ ಪಾಠ ಕೇಳೋದಕ್ಕೆ ಇಂಟ್ರೆಸ್ಟ್ ಇರಲ್ವಾ? ಎಲ್ಲಾ ಸಬ್ಜೆಕ್ಟ್ ಅದು ಇಲ್ಲ, ಕನ್ನಡ ಸಬ್ಜೆಕ್ಟ್ ಅಲ್ಲಿ ಮಾತ್ರ ಹೆವಿ ಇಂಟ್ರೆಸ್ಟ್. ಇದು ಹಂಗೇನೆ. ಎಲ್ಲಾ ವಿಷಯ ಬಿಟ್ಟು ಈ ವಿಷಯದಲ್ಲಿ ಮಾತ್ರ ಆಸಕ್ತಿ ಇದೆ ಅಂದ್ರೆ ಏನರ್ಥ? ಸುಮ್ಕಿರೋದ್ಗೆ ನೀನು ಅವ್ರ ಜೊತೆ ಸೇರ್ಕೊಂಡು ನನ್ನ ಕಾಲು ಎಳಿತಿದ್ಯಲ್ಲ. ಏನೋ ದೊಡ್ಡ ಸಾಧನೆ ಮಾಡೋರೆ, ಪೇಪರ್ನಾಗೂ ಫೋಟೋ ಬಂದೈತಲ್ಲ, ಅದಕ್ಕೆ ಏನ್ ವಿಷಯ ತಿಳ್ಕೊಂಬ ಅಂತ ನಿನ್ ತವ ಕೇಳ್ದೆ ಆಟೆಯ. ಬರೀ ಅಷ್ಟಾಗಿದ್ರೆ ಸುಮ್ನಿರ್ತಿದ್ವಿ ಅಕ್ಕ, ಆದ್ರೆ ನೀನೇನ್ ಮಾಡ್ದೆ? ಅದ್ಗೆ ಅವ್ರ ಮನೆಗ್ ಫೋನ್ ಹಾಕಿದ್ದಾರೆ ಅಂತ ಗೊತ್ತಾದ್ಮೇಲೆ ಏನಾಯ್ತು ಅಂತ ಯಾಕೆ ಕೇಳ್ದೆ? ಅದೇ ಅದು 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 ಒಂದ್ ಸ್ವಲ್ಪ ಮುಂದಕ್ಕೆ ಹೇಳಿ ಮೇಡಮ್. ಹೋಗೋದ್ಗೆ ನನಗೆ ಹೇಳಕ್ ಬಾಯೇ ಗೊತ್ತಿಲ್ಲ. ನೋಡ್ದ್ಯಾ ರತ್ನ, ರಾಣಿ ಹೆಂಗ್ ಜಾರ್ಕೋತಿದ್ದಾಳೆ ಅಂತ? ಹಲೋ ರತ್ನ ಟೀಚರ್, ನೀವೆಲ್ ಜಾರೋಗ್ಬಿಟ್ರಿ? ಕರದ್ರ? ಇಲ್ಲ, ಕೂಗುದ್ರು. ಏನ್ ಯೋಚನೆ ಮಾಡ್ತಿದ್ಯಕ್ಕ? ಅದು ಸ್ಕೂಲಲ್ಲಿ ಒಂದು ಘಟಕ ಪರೀಕ್ಷೆ ಇತ್ತು, ಅದಕ್ಕೆ ಯಾವ ಪ್ರಶ್ನೆ ಕೊಡ್ಬೋದು ಅಂತ ಯೋಚಿಸ್ತಿದ್ದೆ ಅಷ್ಟೇ. ಹೇಳಿ ಅದಕ್ಕೆ ಏನ್ ವಿಷಯ? ಓಹೋ, ಹಾಗಾದ್ರೆ ನಮ್ ಟೀಚರ್ ಅಮ್ಮ ಇಲ್ಲಿ ನಡೆದಿರೋದ್ ಏನು ಕೇಳಿಸ್ಕೊಳ್ಳಿಲ್ಲ ಅಂದಂಗಾಯ್ತು. ಗೋಡಂಬಿ ಅಣ್ಣ, ನೀನಾದ್ರೂ ಕೇಳಿಸ್ಕೊಂಡ್ಯಾ? ನೀನ್ ಕೇಳಿಸ್ಕೊಂಡ್ರು ಏನ್ ಪ್ರಯೋಜನ? ಏನು ಮಾತಾಡೋದಲ್ವಾ? ಇಲ್ಲಿ ರಾಣಿ ಅಕ್ಕನ್ ಕಾಲು ಎಳೆಯಕ್ಕೆ ನಾನು ಅದಕ್ಕೆ ಮಾತ್ರ. ಚೋಟು, ಹೋಗ್ ಓದ್ಕಳೆ, ದೊಡ್ಡವ್ರ ವಿಸಿಗ್ ಬಂದ್ಬಿಟ್ಲು. ಹೌದಮ್ಮ, ದೊಡ್ಡೋರ್ ವಿಷಯನೇ. ದೊಡ್ಡ ಮನೆ, ದೊಡ್ಡ ಜನ, ದೊಡ್ಡ ವಿಷಯನೇ ಅಲ್ವಾ? ಅದ್ಗೆ ಸದ್ಯ ಅಣ್ಣ ಬಂದ. ಅಣ್ಣ, ಅದ್ಕೆದು ಲೈಸೆನ್ಸ್ ತಗೊಬತ್ತೀನಂತ ಹೋಗಿದ್ದಲ್ಲ, ಸಿಕ್ತಾ? ಅದು ಪೋಸ್ಟ್ ಆಫೀಸ್ ನಲ್ಲಿ ಇತ್ತ ಅಣ್ಣ. ಮವ ಹೇಳು, ಸಿಕ್ತಾ ಲೈಸೆನ್ಸು? ಇನ್ನು ಬಚ್ಚಿಟ್ರು ಪ್ರಯೋಜನ ಇಲ್ಲ, ನಿಜಾನೇ ಹೇಳ್ಬಿಡ್ತೀನಿ. ಪಾರು, ಲೈಸೆನ್ಸ್ ಸಿಗ್ಲಿಲ್ಲ ಪಾರು. ಅದಕ್ಕೆ ಯಾಕಣ್ಣ ಇಷ್ಟು ಬೇಜಾರಾಗಿದ್ಯಾ? ಪೋಸ್ಟು ಮಾವನ್ ಮನೆಗೆ ಹೋಗಿಲ್ಲ ಅಂದ್ರೆ ಬಂದ್ ಅಡ್ರೆಸ್ಗೆ ರಿಟರ್ನ್ ಆಗಿರತ್ತಷ್ಟೇ. ಇಲ್ಲ ಕಣವ, ಲೈಸೆನ್ಸು ಮಾವನ ಮನೆಗೆ ಹೋಗಿತ್ತಂತೆ. ಆದ್ರೆ ಆ ಛತ್ರಿ ಅಣ್ಣ ಲೈಸೆನ್ಸ್ನ ಬೇರೆ ಯಾವ್ದು ಪತ್ರ ಅನ್ಕೊಂಡು ಹರಿದಾಕ್ತಾನಂತೆ.